10-15 ವರ್ಷದಿಂದ ನಾವು ನಗರಸಭೆ ಗಮನಕ್ಕೆ ತರ್ತಾ ಇದ್ದೀವಿ. ಇದುವರೆಗೂ ರೋಡ್ ಯಾವುದೇ ಕಾರಣಕ್ಕೂ ಆಗಲಿಲ್ಲ. ಸ್ವಲ್ಪ ರೋಡ್ನ ವೀಕ್ಷಣೆ ಮಾಡಬೇಕು ಅಂತೇಳಿ ನಾವು ಕರ್ಕೊಂಡ್ಬಂದ್ವಿ. ಜಸ್ಟ್ ಆಗಲೇ ಸುಮಾರು ಒಂದು 6-6:30 ಟೈಮ್ ಆಗಿತ್ತು. ಸೊ ಆ ಟೈಮಲ್ಲಿ ಅವ್ರು ಬಂದು ಜಸ್ಟ್ ರೋಡ್ ನೋಡಿದ್ದೆ ಅವರು ಇಮಿಡಿಯೇಟಾಗಿ ನಮ್ಮ ಮುಂದೆನೇ ಕಾಂಟ್ರಾಕ್ಟ್ ಕಾಲ್ ಮಾಡಿ, ನೋಡಿ ಬೆಳಗ್ಗೆ ಇದು ರಸ್ತೆ ಕಾಮಗಾರಿ ಶುರು ಆಗಬೇಕು, ರಸ್ತೆ ಕಾಮಗಾರಿ ನಡಿಬೇಕು, ನೀವು ಇಮಿಡಿಯೇಟಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ, ಬೆಳಗ್ಗೆ ಬಂದು ರಸ್ತೆನ ನೀವು ಶುರು ಮಾಡಿ ಅನ್ನೋ ವಿಚಾರವಾಗಿ ಅವರು ನಮ್ಮ ಮುಂದೆನೇ ಕಾಲ್ ಮಾಡಿ ಕಾಂಟ್ರಾಕ್ಟ್ರಿಗೆ ಹೇಳಿದ್ರು. ಅದೇ ರೀತಿ ಬೆಳಗಿನ ಜಾವನೇ ಕಾಂಟ್ರಾಕ್ಟ್ರು 6:30ಗೆ ಕಾಂಟ್ರಾಕ್ಟ್ರು ಮನೆ ಹತ್ರ ಬಂದಿದ್ದಾರೆ. ಮನೆ ಹತ್ರ ಬಂದು ಎಲ್ಲಿಂದ ಎಲ್ಲಿಗೆ ರಸ್ತೆ ಆಗಬೇಕು ಅಂತೆಲ್ಲ ಸರ್ವೆ ಮಾಡಿ, ಸೊ ಅಲ್ಲಿಂದ ಡೇ ಒನ್ನಿಂದನೇ ಶುರು ಆಗಿದ್ದು ವರ್ಕ್. ಇಷ್ಟು ಫಾಸ್ಟೆಸ್ಟ್ ವರ್ಕ್ ನಾನು ಎಲ್ಲೂ ನೋಡಿಲ್ಲ. ಈ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಕಡೆ ವರ್ಕ್ ನಡೆದಿದೆ. ಸೊ ಈ ರೀತಿ ಫಾಸ್ಟೆಸ್ಟ್ ವರ್ಕು ಪ್ರದೀಪ್ ಸರ್ ಆಗ್ಬೋದು, ಅವ್ರ ಕಡೆ ಬೆಂಬಲಿಗರಾಗ್ಬೋದು, ಖುದ್ದಾಗಿ ನಿಂತು ಈ ರೀತಿ ಅವರು ಓಡಾಡಿ ಈ ರೀತಿ ಕೆಲಸ ಮಾಡಿರೋದು ನಾವು ಎಲ್ಲಿ ಸಾಮಾನ್ಯವಾಗಿ ನೋಡಿಲ್ಲ. ಬಟ್ ಈ ಕ್ರೆಡಿಟ್ ಏನಿದ್ರು ನಮ್ಮ ಪ್ರದೀಪ್ ಸರ್ ಅವ್ರಿಗೆ ಹೋಗುತ್ತೆ, ಹಾಗೂ ಅವ್ರ ಬೆಂಬಲಿಗರಿಗೆ ಹೋಗುತ್ತೆ. ಇದರಿಂದ ನಾವು ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ತುಂಬ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿತಿನ್ ಫಾಸ್ಟೆಸ್ಟ್ 3 or 4 ಡೇಸಲ್ಲಿ ರೋಡ್ ಆಗಿರೋದು ಅಂದರೆ, ಸೊ ಈ ರೀತಿ ನಾವು ಫಿಲಿಮ್ಗಳಲ್ಲಿ ನೋಡಿದ್ವಿ. ಈ ರೀತಿ ಮಾಡ್ಬೋದಾ ಈ ರೀತಿ ಅನ್ನೋದು ಫಿಲಿಮ್ಗಳಲ್ಲಿ ತೋರಿಸಿದ್ರು. ಬಟ್ ಅದೇ ಥರ ನಿಜ ಇದರಲ್ಲಿ ಪ್ರದೀಪ್ ತೋರಿಸಿದಂಥ ನಮ್ಮ MLA ಪ್ರದೀಪ್ ಈಶ್ವರ್ ಅವರು.